ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ತುಂಬ ಜನ ಕಮೆಂಟ್ ಹಾಕ್ತಾ ಇದ್ರಿ ಆರ್ ಸಿ ಬಿಗೆ ಇನ್ನೂ ಚಾನ್ಸ್ ಇದೆನಾ, ಎರಡು ಮ್ಯಾಚ್ ಗೆದ್ದರೂ ಕೂಡ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗೋಕ್ಕೆ ಚಾನ್ಸ್ ಇದೆನಾ, ಅದನ್ನೆಲ್ಲ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನೋಡೋದಾದರೆ ನಮ್ಮ ಆರ್ ಸಿ ಬಿ ತಂಡ 6 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದು 4 ಮ್ಯಾಚ್ ಸತತ ಸೋಲನ್ನು ಕಂಡಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ಯು ಪಿ ವಾರಿಯರ್ಸು, ಅದು ಕೂಡ 7 ಮ್ಯಾಚಲ್ಲಿ 2 ಮ್ಯಾಚ್ ಗೆದ್ದಿದೆ. ಒಂದು ಡೆಲ್ಲಿ ವಿರುದ್ಧ ಗೆದ್ದಿದೆ, ಇನ್ನೊಂದು ನೋಡೋದಾದರೆ ನಮ್ಮ ಆರ್ ಸಿ ಬಿ ವಿರುದ್ಧ ಸೂಪರ್ ಓವರ್ ಮ್ಯಾಚಲ್ಲಿ ಗೆದ್ದಿದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ನಮ್ಮ ಆರ್ ಸಿ ಬಿ ಇರೋ 2 ಮ್ಯಾಚ್ ಗೆಲ್ಲಬೇಕು, ಮತ್ತು ಮುಂಬೈ ತಂಡ ಒಂದು ಮ್ಯಾಚ್ ಸೋಲ್ಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಮುಂಬೈ ಸೋತಿದ್ರೆ ನಮಗೆ ಒಂದು ಬೆನಿಫಿಟ್ ಇದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ನೋಡೋದಾದರೆ ನಮ್ಮ ಆರ್ ಸಿ ಬಿ ತಂಡ 2 ಮ್ಯಾಚ್ ಗೆಲ್ಲೋದಷ್ಟೇ ಅಲ್ಲದೆ ಒಂದು ಜಾಸ್ತಿ ರನ್ಸ್ ಫಸ್ಟ್ ಬ್ಯಾಟಿಂಗ್ ಆಡಿದರೆ ಜಾಸ್ತಿ ರನ್ಸ್ ಇಟ್ಕೊಂಡು ಜಲ್ದಿ ಅಲೌಟ್ ಮಾಡಿ ಹೊಡಿಬೇಕಲ್ಲ. ಅಂದರೆ ಸೆಕೆಂಡ್ ಬ್ಯಾಟಿಂಗ್ ಆಡಿದರೆ 15th 14th ಓವರ್ಗೆ ಮ್ಯಾಚ್ ಮುಗಿಸಿದ್ರೆ ಮಾತ್ರ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗೋಕ್ಕೆ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವಾಗ ಎಲ್ಲ ಕೂಡ ನೆಟ್ ರನ್ ರೇಟಲ್ಲಿ ಯಾವ ಥರ ಇದಾವೆ ನೋಡಿ, ಎಲ್ಲ ಪ್ಲಸ್ ಇದೆ. ನಮ್ಮ ಆರ್ ಸಿ ಬಿದು ಮೈನಸಲ್ಲಿ ಬಂದುಬಿಟ್ಟಿದೆ. ಯು ಪಿ ವಾರಿಯರ್ಸ್ ಅಂತೂ ಆಲ್ರೆಡಿ ಎಲಿಮಿನೇಟ್ ಆಗಿದೆ. ಬಟ್ ಅವ್ರು ನೋಡ್ಬೇಕು ಇವತ್ತು ಏನು ಫೈಟ್ ಕೊಡ್ತಾರಾ, ಇಲ್ಲ ನಮ್ಮ ಆರ್ ಸಿ ಬಿ ತಂಡ ಗೆಲ್ಲಲಿ ಅಂತ ಬಿಟ್ಟು ಕೊಡ್ತಾರಾ ಅಂತ ನೋಡಬೇಕು. ನೆಕ್ಸ್ಟ್ ನೋಡೋದಾದರೆ ಇವತ್ತು ಯು ಪಿ ವಾರಿಯರ್ಸ್ ಜೊತೆ ಆದರೆ ನಮ್ಮ ಆರ್ ಸಿ ಬಿ ನೆಕ್ಸ್ಟ್ ಮುಂಬೈ ತಂಡದ ಜೊತೆ ಇರುತ್ತೆ 11ನೇ ತಾರೀಕು. ಆ ಮ್ಯಾಚಲ್ಲೂ ಕೂಡ ಒಂದು ಬೆಂಕಿ ಇಕ್ವೇಷನಿಂದನೇ ಗೆಲ್ಲಬೇಕು. ಯಾಕಂದರೆ ನಮ್ಮ ಮೈನಸಲ್ಲಿರೋ ರನ್ ರೇಟ್ ಪ್ಲಸ್ಸಲ್ಲಿ ಬಂದರೆ ಮಾತ್ರ ನಮ್ಮ ಆರ್ ಸಿ ಬಿ ಕ್ವಾಲಿಫೈ ಆಗೋಕ್ಕೆ ಚಾನ್ಸ್ ಇರೋದು. ಸುಮ್ಮನೆ ಇದು ಮೈನಸಲ್ಲೇ ಇದ್ದು ಲಾಸ್ಟ್ ಮೊಮೆಂಟ್ಗೆ 20ನೇ ಓವರಿಗೆ ಬಂದು ಮ್ಯಾಚ್ ಹೊಡೆದ್ರೆ ಉಪಯೋಗ ಇಲ್ಲ ಅಂತಲೇ ಹೇಳ್ಬೋದು. ಎಷ್ಟು ಜಲ್ದಿ ಮ್ಯಾಚ್ ಮುಗಿಸ್ತಾರೋ ಅಷ್ಟು ನಮ್ಮ ಆರ್ ಸಿ ಬಿಗೆ ಅನುಕೂಲ ಇದೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.